ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಿರ್ಮಾಣ ಆಗಿರುವಂತಹ ಪ್ರಸ್ತುತ ಸ್ಥಿತಿಯ ಬೆನ್ನಲ್ಲೇ ಡಿಜಿಎಂಒಗಳ ಹೈ ವೋಲ್ಟೇಜ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ. 12 ಗಂಟೆಗೆ ಮೀಟಿಂಗ್ ಶುರುವಾಗಿದೆ. ಮೀಟಿಂಗ್ನಲ್ಲಿ ಪರಸ್ಪರ ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಳೆದ 1 ಗಂಟೆಯಿಂದ ಕೂಡ ಈ ಸಭೆ ನಡೀತಾ ಇದೆ. ಸಭೆಯಲ್ಲಿ ಭಾರತ ಸುಮಾರು ಷರತ್ತುಗಳನ್ನು ಹಾಕುತ್ತೆ ಅನ್ನೋ ನಿರೀಕ್ಷೆ ಇದೆ. ಕದನ ವಿರಾಮ, ಉಗ್ರರ ಹಸ್ತಾಂತರವೇ ಸಭೆಯ ಹೈಲೈಟ್ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತದ ಖಡಕ್ ಕಂಡೀಷನ್ಗೆ ಪಾಕ್ ತತ್ತರಿಸೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಸಭೆಯ ಬಳಿಕ ಮಧ್ಯಾಹ್ನ 2:30ಕ್ಕೆ ಸೇನಾಧಿಕಾರಿಗಳ ಸುದ್ದಿಗೋಷ್ಠಿ ಇರುತ್ತೆ. ಅಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ಕೊಡಲ್ಲ. ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ನಲ್ಲಿ ಜನರಿಗೆ ಸಿಗಬಹುದಾದ ಇನ್ಫಾರ್ಮೇಶನ್ ಕೆಲವನ್ನ ಹಂಚಿಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಮಹತ್ವದ ಬೆಳವಣಿಗೆಗಳು ದೇಶದ ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಡೀತಾ ಇದೆ ಅಂತ ಹೇಳಬಹುದು. ಸಾಮಾನ್ಯವಾಗಿ ಡಿಜಿಎಂಒಗಳ ಮೀಟಿಂಗ್ನಲ್ಲಿ ಒಂದು ಕದನ ವಿರಾಮದ ಸ್ವರೂಪ ಹೇಗಿರಬೇಕು, ಯಾವುದನ್ನ ಉಲ್ಲಂಘನೆ ಅಂತ ನಾವು ಭಾವಿಸ್ತೀವಿ, ನಾವು ಪರಿಸ್ಥಿತಿಯನ್ನ ಇನ್ನೂ ಜಾಸ್ತಿ ಉದ್ವಿಗ್ನ ಮಾಡಬಾರ್ದಂದ್ರೆ ನಮ್ದೊಂದಷ್ಟು ಕಂಡೀಷನ್ಸ್ ಇದೆ, ನೀವು ಒಪ್ಕೋಬೇಕು ಅಂತ ನಾವು ಕಂಡೀಷನ್ಸ್ ಹಾಕೋ ಸಿಚುವೇಶನಲ್ಲಿ ಇದ್ದೀವಿ. ಅಂದರೆ ಡಿಮ್ಯಾಂಡಿಂಗ್ ಪೊಸಿಷನಲ್ಲಿ ಭಾರತ ಇದೆ. ಆ ಡಿಮ್ಯಾಂಡ್ಗಳಲ್ಲಿ ಎಷ್ಟಕ್ಕೆ ಒಪ್ಕೊಳ್ಳುತ್ತೆ ಪಾಕಿಸ್ತಾನ ಅನ್ನೋದು ನೋಡಬೇಕು. ಈ ಡಿಮ್ಯಾಂಡ್ ಹಿಂಗಿಂಗ್ ಇಡಿ ಅಂತ ಈಗಾಗಲೇ ಮೀಟಿಂಗ್ನ ಮೂಲಕ ಕೂಡ ಡಿಜಿಎಂಒಗಳಿಗೆ ಬ್ರೀಫ್ ಮಾಡಲಾಗಿರುತ್ತೆ. ಅದನ್ನೇ ಅವರು ಪ್ರತಿನಿಧಿಯಾಗಿ ಅಲ್ಲಿ ಸೂಚಿಸ್ತಾರೆ. ಮಿಲಿಟರಿ ಆಪರೇಷನ್ ಹೆಂಗಿರುತ್ತೆ ನಮ್ಮದು, ಮತ್ತು ನಮ್ಮ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ನೀವು ಆಕ್ರಮಣ ಮಾಡಿದ್ರೆ ಸರಿಗಿರಲ್ಲ ಅನ್ನೋ ವಿಚಾರವನ್ನು ಅವರದ್ದೇ ಭಾಷೆಯಲ್ಲಿ ಹೇಳುವಂತಹ ಕೆಲಸ ಆಗುತ್ತೆ. ಮತ್ತೊಮ್ಮೆ ಗಡಿಯಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ನಾವು ಹೇಳಿದ ಇಷ್ಟು ಷರತ್ತುಗಳನ್ನು ಒಪ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಇದೆ, ಇಲ್ಲಾಂದರೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಬಹುದು ಅನ್ನೋ ಸೂಚನೆಯನ್ನು ಕೂಡ ಭಾರತ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಈ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ಇನ್ನೊಂದು, ಪಾಕಿಸ್ತಾನದಲ್ಲೂ ಅಷ್ಟೇ ಡಿಜಿಎಂಒ ಬರಬೇಕಾದ್ರೆ ಅವ್ರದ್ದು ಸರ್ಕಾರ, ಅವ್ರದ್ದು ಸೇನೆ ಕೂಡ ಅವ್ರಿಗೊಂದಷ್ಟು ವಿಚಾರಗಳನ್ನು ಹೇಳಿ ಕಳಿಸಿರುತ್ತೆ. ಭಾರತದ ಬಳಿ ಇಷ್ಟು ವಿಚಾರಗಳನ್ನು ನೀವು ಓಕೆ ಅನ್ಸ್ಕೊಂಡು ಬನ್ನಿ ಅಂತ. ಇದೆಲ್ಲವೂ ಸೆಗ್ರಿಗೇಟ್ ಆದರೆ ಇವತ್ತೇ ಮೀಟಿಂಗ್ನ ಒಂದು ಫ್ರೂಟ್ಫುಲ್ ಮೀಟಿಂಗ್ ಆಯಿತು ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಅಥವಾ ಇದರಲ್ಲಿ ಕೆಲ ಕಂಡೀಷನ್ಗೆ ಒಪ್ಪಲಿಲ್ಲ ಅಂದರೆ ಭಾರತ ಹಠ ಹಿಡಿದು ಹಿಡಿಬಹುದು. ನೆಕ್ಸ್ಟ್ ಮೀಟಿಂಗಲ್ಲಿ ಮಾತಾಡೋಣ, ಅಲ್ಲಿ ತನಕ ಪರಿಸ್ಥಿತಿ ಹೆಂಗಿದೆ ಹಂಗೆ ನೋಡ್ಕೊಂಡು ಹೋಗೋಣ, ಇಲ್ಲಾಂದರೆ ಇನ್ನೂ ಎಸ್ಕಲೇಟ್ ಮಾಡಬೇಕಂದ್ರೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೂಡ ಕೊಡೋ ಸಾಧ್ಯತೆ ಇದೆ. ಆಪರೇಷನ್ ಸಿಂಧೂರ ನಿಲ್ಲಿಸೋ ಮಾತೇ ಇಲ್ಲ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟ ನುಡಿಗಳಲ್ಲಿ ಹೇಳಿದೆ. ಇದರ ಬೆನ್ನಲ್ಲೇ ಗಡಿ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂದರೆ ಡಿಜಿಎಂಒಗಳು ತೆಗೆದುಕೊಳ್ಳುವಂತಹ ನಿರ್ಧಾರ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪವಿತ್ರ. ಡಿಜಿಎಂಒ ಮೀಟಿಂಗ್ನಲ್ಲಿ ಒಂದು ಉಗ್ರತ್ವ ನಿರ್ಮೂಲನೆ, ಪಿಒಕೆನಲ್ಲಿ ಉಗ್ರರ ಆ ಕ್ಯಾಂಪ್ಗಳೇನಿತ್ತು ಅದನ್ನು ನಿರ್ಮೂಲನೆ ಮಾಡೋ ತನಕ ನಾವು ಯಾವ ವಿಚಾರಗಳನ್ನು ಮಾತಾಡಲ್ಲ ಅನ್ನೋ ಪೊಸಿಷನಲ್ಲಿ ಭಾರತ ಇದೆ. ಉಳಿದಂತೆ ಏನೇನು ಡಿಮ್ಯಾಂಡ್ ಇಡುವಂತಹ ಪೊಸಿಷನ್ ಇದೆ, ಮತ್ತು ಈ ಕದನ ವಿರಾಮದ ಪರಿಸ್ಥಿತಿ ಎಷ್ಟು ದಿನಗಳ ತನಕ ಮುಂದುವರಿಬೇಕು ಅಂತ ಹೇಳುವಂತಹ ಸಾಧ್ಯತೆ ಇದೆ. ಮಮತಾ, ಈಗ ಭಯೋತ್ಪಾದನೆಯ ವಿರುದ್ಧ ಝೀರೋ ಟಾಲರೆನ್ಸ್ ಅನ್ನ ಭಾರತ ಹೇಳ್ತಾನೆ ಬರ್ತಾ ಇದೆ. ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ ಇದೆ. ಭಯೋತ್ಪಾದನೆಯ ನಿರ್ನಾಮವೇ ಭಾರತದ ಪ್ರಮುಖ ಕಾರ್ಯ ಅನ್ನುವಂಥದ್ದನ್ನ ಹೇಳಿದೆ. ಹಾಗಾಗಿ ಆಪರೇಷನ್ ಸಿಂಧೂರವನ್ನ ನಾವು ಕಂಟಿನ್ಯೂ ಮಾಡಿದೀವಿ, ಅದು ಸ್ಟಾಪ್ ಆಗಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಸೊ ಇವತ್ತು ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ಪ್ರಮುಖವಾಗಿರುವಂತಹ ಘಟ್ಟ ಕೂಡ ಹೌದು ಭಾರತದ ಪಾಲಿಗೆ. ಜೊತೆಗೆ ಪಾಕಿಸ್ತಾನ ತಾನಾಗಿಯೇ ಕದನ ವಿರಾಮವನ್ನ ಪ್ರಸ್ತಾಪವನ್ನ ಅಮೆರಿಕದ ಮುಂದೆ ಇಟ್ಟು ಭಾರತದ ಮುಂದೆ ಮಂಡಿಯೂರಿ ಬಂದಿದ್ದು. ಹಾಗಾಗಿಯೇ ಭಾರತ ವಿಧಿಸಿರುವಂತಹ ಷರತ್ತು ಏನಿದೆ ಅದು ಇವತ್ತು ವಾರ್ನಿಂಗ್ ರೀತಿಯಲ್ಲೇ ಆಗಿರುತ್ತೆ. ಪ್ರಮುಖವಾಗಿ ಭಾರತ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಮೋಸ್ಟ್ ವಾಂಟೆಡ್ ಟೆರರ್ ಉಗ್ರರು ಯಾರೆಲ್ಲ ಇದ್ದಾರೆ ಪಾಕಿಸ್ತಾನದಲ್ಲಿ ಸೇಫ್ ಆಗಿ ಸ್ವರ್ಗದ ರೀತಿಯಲ್ಲಿ ಅವರು ಅಲ್ಲಿ ಆಶ್ರಯವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಪೂರಕವಾಗಿರುವಂತಹ ಸ್ಯಾಟಲೈಟ್ ಇಮೇಜ್ ಕೂಡ ಮಸೂದ್ ಅಜಾರ್ನ ಮನೆ ಯಾವ ರೀತಿ ಸೇನೆಯ ಭದ್ರತೆ ಅಲ್ಲಿ ಪಾಕಿಸ್ತಾನದಲ್ಲಿ ಯಾವ ರೀತಿ ಕೊಡ್ತಾ ಇತ್ತು ಎಲ್ಲ ಮಾಹಿತಿಗಳು ಕೂಡ ವಿಡಿಯೋ ಸಮೇತ ಭಾರತದ ಬಳಿ ಇದೆ. ಹಾಗಾಗಿ ಮೋಸ್ಟ್ ಟೆರರಿಸ್ಟ್ ವಾಂಟೆಡ್ ಉಗ್ರರು ಯಾರಿದ್ದಾರೆ ಅವ್ರನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂಥದ್ದು ಭಾರತದ ಪ್ರಮುಖ ಡಿಮ್ಯಾಂಡ್ ಆಗಿರುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಪಾಕಿಸ್ತಾನದಲ್ಲಿ. ಹಾಗಾಗಿ ಉಗ್ರ ನೆಲೆಯನ್ನ ತಾನಾಗೆ ಧ್ವಂಸಗೊಳಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ರವಾನೆ ಮಾಡುತ್ತೆ. ಪ್ರಮುಖವಾಗಿ ಪಿಒಕೆಯ ವಿಚಾರದಲ್ಲಿ ಭಾರತ ದಿಟ್ಟ ನಿಲುವನ್ನು ತಾಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಪ್ರತಿಯೊಬ್ಬ ಭಾರತೀಯನು ಈಗ ಬಯಸ್ತಾ ಇರುವಂತದ್ದು ಅದನ್ನೇ. ಕದನ ವಿರಾಮ ಘೋಷಣೆಯಾದಾಗ ಎಲ್ಲ ಭಾರತೀಯರು ಅನ್ಕೊಂಡ್ರು ಇಷ್ಟು ಬೇಗ ಕದನ ವಿರಾಮವನ್ನ ಘೋಷಣೆ ಮಾಡೇ ಬಿಟ್ರ ಅನ್ನುವಂಥದ್ದು. ಹಾಗಾಗಿ ಭಾರತ ಸುಮ್ಮನೆ ಇರೋದಿಲ್ಲ ಅನ್ನುವಂತಹ ಸಂದೇಶವನ್ನ ಕೂಡ ರವಾನೆ ಮಾಡ್ತಾ ಇದೆ. ಹಾಗಾಗಿ ಪಿಒಕೆಯ ವಿಚಾರದಲ್ಲಿ ಭಾರತದ ಅವಿಭಾಜ್ಯ ಅಂಗ ಇದು. ಪಿಒಕೆಯನ್ನ ಬಿಟ್ಟು ತೊಲಗಿ ಅನ್ನುವಂತಹ ಸಂದೇಶವನ್ನ ಇವತ್ತು ಕೊಡುತ್ತಾ ಏನು ಅನ್ನುವಂಥದ್ದು ರಾಜತಾಂತ್ರಿಕವಾಗಿ ಭಾರತ
ಬಹಳಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನ ಪಾಕಿಸ್ತಾನದ ವಿಚಾರದಲ್ಲಿ ಇಟ್ಟಿದೆ. ಈಗಾಗಲೇ ಸಿಂಧೂ ನದಿ ಒಪ್ಪಂದದ ಅಮಾನತಿನ ವಿಚಾರ ಇರ್ಬೋದು, ವಾಘಾ 18 ಗಡಿ ಬಂದಿರ್ಬೋದು, ಸೊ ಎಲ್ಲವನ್ನ ಕೂಡ ಕೊಟ್ಟಿದೆ. ಹಾಗಾಗಿ ಈ ವಿಚಾರದಲ್ಲಿ ಒತ್ತಡ ಹಾಕುವಂತಹ ಸಾಧ್ಯತೆ ಇದೆ ಮಮತಾ. ಸದ್ಯಕ್ಕಂತೂ ಮಿಲಿಟರಿ ಆಪರೇಷನ್ನ ಭಾಗಕ್ಕೆ ಮಾತ್ರ ಈ ಡಿಜಿಎಂಒ ಮೀಟಿಂಗ್ ಸೀಮಿತವಾಗುತ್ತೆ. ರಾಜತಾಂತ್ರಿಕ ವಿಚಾರಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಚರ್ಚೆ ಆಗಲ್ಲ.